ಎಲ್ಲರಿಗೂ ನಮಸ್ಕಾರ. ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆಯೇ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಲಿ ಅಂತ ಆಶಿಸ್ತಾ, ನಮ್ಮ ಅದ್ವೈತ ಕೇಸರಿ ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು ರಚಿಸಿದಂತಹ ಕನಕದಾರ ಸ್ತೋತ್ರದ ಬಗ್ಗೆ ನಿಮಗೆ ಈ ದಿನ ವಿವರಣೆ ಕೊಡ್ತೀನಿ. ಭಾಗ್ಯವಂತರ ಮನೆಗಳಲ್ಲಿ ಐಶ್ವರ್ಯ ಸ್ವರೂಪಳಾಗಿ, ಜ್ಞಾನಿಗಳ ಅಂತರಂಗದಲ್ಲಿ ಬುದ್ಧಿ ಸ್ವರೂಪಳಾಗಿ, ಭಕ್ತರ ಹೃದಯದಲ್ಲಿ ಶ್ರದ್ಧಾ ಸ್ವರೂಪಳಾಗಿ, ಮೋಕ್ಷೇಚ್ಛುಗಳ ಆಂತರ್ಯದಲ್ಲಿ ಮುಕ್ತಿ ಸ್ವರೂಪಳಾಗಿ ರಾರಾರ್ಜಿಸ್ತಾ ಇರುವಂತಹ ಮಹಾಲಕ್ಷ್ಮಿ ಶಂಕರಾಚಾರ್ಯರ ಕೃಪಾಶೀರ್ವಾದದಿಂದ ಚಿನ್ನದ ಮಳೆಯನ್ನೇ ಸುರಿಸಿದಂತಹ ಕಥೆಯೇ ಈ ಕನಕದಾರ ಸ್ತೋತ್ರದ ಹಿನ್ನೆಲೆ. ಆ ಕತೆ ಹೀಗಿದೆ ನೋಡಿ. ಪರಮಹಂಸ ಪರಿವ್ರಾಜಕ ಶಂಕರ ಭಗವತ್ಪಾದರು ಅಂದರೆ ನಮ್ಮ ಶಂಕರಾಚಾರ್ಯರು ಸನ್ಯಾಸಿಗಳಾಗಿದ್ದರು. ಅವರು ಭಿಕ್ಷೆ ಬೇಡಿ ಅವರ ಜೀವನವನ್ನು ನಡೆಸ್ತಾ ಇದ್ದರು. ಈ ರೀತಿ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇರಬೇಕಾದ್ರೆ ಅವರ ಸಂಚಾರ ಕಾಲದಲ್ಲಿ ಒಂದು ಸಲ ಕೇರಳದಲ್ಲಿ ಒಂದು ಕುಗ್ರಾಮ, ಆ ಗ್ರಾಮದಲ್ಲಿ ಏನೇನೂ ಇರಲಿಲ್ಲ, ಬಹಳನೇ ಬಡತನ ಇತ್ತು. ಅಂಥ ಒಂದು ಕುಗ್ರಾಮಕ್ಕೆ ಭಿಕ್ಷೆಗಾಗಿ ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆ ಬರ್ತಾರೆ. ಆ ಕುಗ್ರಾಮದಲ್ಲಿ ದೈವ ಭಕ್ತನಾದ ಒಬ್ಬ ಬಡ ಬ್ರಾಹ್ಮಣನ ಮನೆ ಮುಂದೆ ಬಂದು ನಿಂತು ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆ ಭವತಿ ಭಿಕ್ಷಾನ್ ದೇಹಿ ಅಂತ ಭಿಕ್ಷೆಯನ್ನು ಬೇಡ್ತಾರೆ. ಆ ಬ್ರಾಹ್ಮಣ ಕಡು ಬಡವ, ಆತನ ಹತ್ರ ಏನೇನೂ ಇರಲ್ಲ. ಮನೆ ಮಂದಿಯೆಲ್ಲ ಊಟಕ್ಕಿಲ್ಲದೆ ಏನೂ ಇಲ್ಲದೆ ಒದ್ದಾಡೋ ಅಂಥ ಪರಿಸ್ಥಿತಿ. ಮನೆಗೆ ಭಿಕ್ಷೆ ಬಂದಿರೋರು ಮಹಾಮಹಿಮರಾದ ಶಂಕರಾಚಾರ್ಯರು. ಬ್ರಾಹ್ಮಣ ಅವನ ಹೆಂಡತಿಗೆ ಹೇಳ್ತಾನೆ, ಏನಾದರೂ ಭಿಕ್ಷೆ ಇದ್ದರೆ ಈ ಯತಿಗಳಿಗೆ ಕೊಡು ಅಂತ. ಆ ಸಾಧ್ವಿಮಣಿ, ಆ ಬ್ರಾಹ್ಮಣನ ಹೆಂಡತಿ ಮಹಾದೈವ ಭಕ್ತೆ. ಕೊಡೋದಕ್ಕೆ ಆದರೆ ಮನೆಯಲ್ಲಿ ಏನೂ ಇಲ್ಲ. ಮನೆಗೆ ಬಂದ ಅತಿಥಿ ರೂಪದ ದೇವರನ್ನ ಬರಿಗೈಯಲ್ಲಿ ಹೇಗೆ ವಾಪಸ್ ಕಳಿಸೋದು, ಅದು ಮಹಾಪಾಪ ಅಂತ ಯೋಚನೆ ಮಾಡಿ ಮನೆಯನ್ನೆಲ್ಲ ಸಿಕ್ಕಾಪಟ್ಟೆ ಹುಡುಕಾಡ್ಬಿಡ್ತಾಳೆ. ಹೀಗೆ ಹುಡುಕಾಡ್ತಾ ಇರ್ಬೇಕಾದ್ರೆ ಒಂದು ಜರಡಿನಲ್ಲಿ ಇಟ್ಟಿದ್ದ ಒಂದೇ ಒಂದು ಒಣಗಿ ಹೋಗಿರೋ ನಲ್ಲಿಕಾಯಿ ಸಿಗತ್ತೆ. ಅವರು ಏನು ಯೋಚನೆ ಮಾಡಿರ್ತಾರೆ ಅಂದರೆ, ಅವ್ರಿಗಿದ್ದಿದ್ದ ಬಡತನದಲ್ಲಿ ಆ ಒಣಗಿದ ನಲ್ಲಿಕಾಯಿಯನ್ನು ಪಾನಕ ಮಾಡಿ ಮನೆ ಮಂದಿಯೆಲ್ಲ ಕುಡಿದು ಅದರ ಹಸಿವನ್ನು ನೀಗಿಸ್ಕೋಬೇಕು ಅಂತ ಯೋಚನೆ ಮಾಡಿಕೊಂಡು ಎತ್ತಿಟ್ಟಿರ್ತಾರೆ. ಅದು ಕೂಡ ಒಣಗೋಗಿರುತ್ತೆ. ಸರಿ, ಈಗ ಬೇರೆ ಏನೂ ಇಲ್ಲ ಮನೆಯಲ್ಲಿ, ಅವ್ರನ್ನ ಬರೀ ಕೈಯಿಂದ ವಾಪಸ್ ಕಳ್ಸೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಆ ರೀತಿ ನಿರ್ಧಾರ ಮಾಡಿಟ್ಟಿದ್ದ ಒಣಗಿದ ನಲ್ಲಿಕಾಯಿಯನ್ನೇ ತೊಗೊಂಬಂದು ಶಂಕರಾಚಾರ್ಯರಿಗೆ ಆ ಸಾಧ್ವಿಮಣಿ ಕೊಡ್ತಾಳೆ. ತನ್ನ ಗುಡಿಸಲ ಮುಂದೆ ಭಿಕ್ಷೆಗೆ ಕಾಯ್ತಿರೋ ಶಂಕರರಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನಾವು ಕಡುಬಡವರು, ಮಹಾತ್ಮರಾದ ತಮ್ಮನ್ನು ಉಪಚರಿಸೋಕ್ಕೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ, ಇದ್ದ ಒಂದೇ ಒಂದು ನಲ್ಲಿಕಾಯಿನೇ ನಿಮಗೆ ಭಕ್ತಿಯಿಂದ ಅರ್ಪಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನೇ ನೀವು ಸ್ವೀಕರಿಸಬೇಕು ಅಂತ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳೆ. ಸಾಕ್ಷಾತ್ ಶಿವನ ಅವತಾರ ರೂಪಿಯಾಗಿದ್ದ ಸರ್ವಜ್ಞರಾದ ಶಂಕರರು ಆ ಬಡ ಹೆಂಗಸಿನ ತ್ಯಾಗ ಬುದ್ಧಿಯನ್ನು, ಭಕ್ತಿಯನ್ನು ಮನೆಗೊಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆ ತಕ್ಷಣವೇ ಏನು ಮಾಡ್ತಾರೆ, ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಒಂದು ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಮತ್ತು ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕು ತಾಯಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆ ಮುಂದೆ ಬಂಗಾರದ ನಲ್ಲಿಕಾಯಿಗಳ ಮಳೆನೇ ಸುರಿದು ಹೋಗುತ್ತೆ. ಆ ಮಹಾಮಹಿಮ ಸ್ತೋತ್ರವೇ ಕನಕದಾರ ಸ್ತೋತ್ರ. ಇದನ್ನು ಕನಕವೃಷ್ಟಿ ಸ್ತೋತ್ರ ಅಂತಲೂ ಕರೀತಾರೆ. ಇದು ಶಂಕರಾಚಾರ್ಯರ ಪವಾಡ ಅಲ್ಲದೆ ಇನ್ನೇನು. ಈ ಅನುಗ್ರಹಗಳಿಂದ ಬ್ರಾಹ್ಮಣನ ಕುಟುಂಬ ಎಲ್ಲರೂ ತುಂಬ ಸಂತೋಷಗೊಳ್ತಾರೆ. ಶಂಕರರ ಶಿಷ್ಯರು ಕೂಡ ಇದನ್ನು ನೋಡಿ ದಿಗ್ಮೂಢರಾಗ್ಬಿಡ್ತಾರೆ. ಬಡ ದಂಪತಿಗಳ ಕಣ್ಣಲ್ಲಿ ಆನಂದಾಶ್ರುಗಳು ಧಾರಾಕಾರವಾಗಿ ಹರಿದೋಗುತ್ತೆ. ಅವರು ಶಂಕರಾಚಾರ್ಯರ ಪಾದಗಳಿಗೆ ಬಿದ್ದು, ನಮ್ಮನ್ನು ಉದ್ಧಾರ ಮಾಡಿದ್ದಕ್ಕೆ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಅಂತ ವಂದಿಸ್ತಾರೆ. ಆಗ ಶಂಕರಾಚಾರ್ಯರು, ಇದು ನಿಮ್ಮಲ್ಲಿರುವ ಅಚಲ ಭಗವದ್ಭಕ್ತಿ, ಶ್ರದ್ಧೆ, ಶರಣಾಗತಿ, ಆತ್ಮ ಸಮರ್ಪಣೆಗಳ ಫಲನೇ ಆಗಿದೆ. ಯಾರು ಸರ್ವಶಕ್ತನಾದ ಪರಮಾತ್ಮನಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸುಖ, ಆತ್ಮ ನಿವೇದನೆಗಳೆಂಬ ನವವಿಧ ಭಕ್ತಿಗಳಿಂದ ಪ್ರಾರ್ಥಿಸ್ತಾರೋ ಅವರು ಎಂದೂ ನಾಶವಾಗುವುದಿಲ್ಲ ಅಂತ ಹೇಳಿ ತಮ್ಮ ವಿಜಯಯಾತ್ರೆಯನ್ನು ಮುಂದುವರಿಸ್ತಾರೆ. ಈಗಲೂ ಸಹ ಸ್ವರ್ಣತಿಲ್ಲಂ ಅನ್ನೋ ಮನೆ ಕೇರಳದಲ್ಲಿದೆ ಅಂತ ಹೇಳಲ್ಪಡುತ್ತೆ. ಇಂತಹ ಒಂದು
ಮಹಿಮಾನ್ವಿತ ಕನಕದಾರ ಸ್ತೋತ್ರವನ್ನು ಎಲ್ಲ ಭಕ್ತರು ಪ್ರತಿದಿನ ಪಠನೆ ಮಾಡಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬೇಕು ಅಂತ ಆಶಿಸ್ತೀನಿ. ಧನ್ಯವಾದಗಳು.